ಎರಡನೇದಾಗಿ ಅಲ್ಲಿ ಈಗ ರಂಗಸ್ಥಳದಲ್ಲಿ ಏನೋ ಹೆಚ್ಚು ಕಮ್ಮಿ ಯಾರು ಬರೆಯುವುದು ಗುರುಗಳಿಂದ ಬಂದದ್ದು ಲಿಸ್ಟ್ ಮಾತ್ರ ಅಲ್ಲ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ರಂಗಸ್ಥಳದಲ್ಲಿ ಉದ್ದ ಮಾಡಬೇಡಿ, ಕತೆ ಬೋರ್ ಆಗ್ತದೆ ಬರೆಯುದು. ಅದನ್ನ ನನ್ನ ನೋಡ್ಲಿಕ್ಕೆ ಬಿಡ್ತಿದ್ರು, ಮತ್ತೆ ಯಾರಿಗೂ ನೋಡ್ಲಿಕ್ಕೆ ಬಿಡುದು. ಮತ್ತೆ ಮೇಳದ ಲಿಸ್ಟ್ ಅನ್ನುವಂಥದ್ದು ಯಾರು ಕಾಣಬಾರದು, ಕಲಾವಿದರು ಬಿಟ್ರೆ. ಅದು ಮೊದಲಿಂದ ಬಂದ ಕಲಾಕ್ಷೇತ್ರದಿಂದ ಕುಮಾರ ಇದಕ್ಕೆ ಬಪ್ಪು ಲಾಡ್ಜಿ ಬಪ್ಪು ನಮ್ಗೆ ರಿಕ್ಷಾ ಸಿಕ್ಕಿಲ್ಲ. ಎಂತ ಮಾಡುದು ಏನು ಇವತ್ತೊಂದು ಮಾಡು ನಡ್ಕೊಂಡಪ್ಪ ಆಯ್ತು. ಅಲ್ಲಿಂದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ದಾಂಟು ಹೊತ್ತಿಗೆ ಹಿಂದ್ ಕಾಂತ ಎಂತ 50-60 ಜನ ಹುಡುಗರು ಓಡ್ ಬರ್ತೀವಿ. ಕಾಮ್ಕಲ್ಲ ಅವ್ರು ನಡ್ಕೋತ್ರ. ನಾನ್ ಹೇಳ್ದೆ ವಾಯ್ ಚೂರ್ ತಿರುಗಿ ಕಾಣಿ ಅಂತ. ತಿರುಗಿ ಅಂದ್ರೆ ಎಂತ ನಾನು ರಾಜ್ಕುಮಾರನ ಈ ನಮೂನಿ ಜಾನವಾನ ಅಂತ ಎಲ್ಲ ಹೋಟ್ಲು ಹುಡುಗ್ರೆ. घन प्रचंड पवनो श्री विघ्नेश्वर पातु मां. ನಾನು ಅವನ್ ಕಂಡು ಯಕ್ಷಗಾನಕ್ಕೆ ಬಂದೆ, ನಾನು ಅವನ್ ಕಂಡು ಭಾಗವತಿಕೆ ನಾನ್ ಕಂಡು ಅವನ್ ಮಾಡಿದೆ. ಹಿಂಗ್ ಗೊತ್ತಿದ್ದವ್ರಿಗೆ ಕುಂದಾಪುರ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್, ಹೌದು, ಅಲ್ಲಿ ಮೇಡಿಯರ್ ಮಗ ಪ್ರತಾಪ್ ಒಂದು ದೊಡ್ಡ ಸನ್ಮಾನ ಅವ್ರಿಗೆ. ಸನ್ಮಾನದಲ್ಲಿ ಹೇಳಿದ್ದಾರೆ, ನಾನು ಯಕ್ಷಗಾನ ಉದ್ಧಾರ ಮಾಡ್ತೇನೆ ಬಂದವಲ್ಲ, ಶಿಷ್ಯರನ್ನ ತಯಾರು ಮಾಡ್ತೇನೆ ಬಂದವಲ್ಲ, ನಾನು ಹೊಟ್ಟೆ ವ್ಯಾಪ್ತಿಗಾಗಿ ಬಂದವ, ಕಷ್ಟ ತುಂಬಾ ಕಷ್ಟ, ಹೊಟ್ಟೆ ವ್ಯಾಪ್ತಿಗೆ ಅಂದೇಳಿ ಬಂದವ. ನಮ್ಮೂರಲ್ಲೇ ದುಡ್ಡು ಇಷ್ಟೇ, ಎಷ್ಟು ದುಡ್ಡಿತ್ತು ಅಷ್ಟೇ ಸಾಮಾನ್ ತಗೊಂಡೋಗ, ಉಳಿದಲ್ಲೇ ಇಟ್ಟು ಹೋಗುದಲ್ಲಿ ಹೇಳುದು ನಮ್ ಜಾತಿ ಹೇಳ್ಬಂಗು ಅಂಗಡಿ ಕೊನೆಯವರೆಗೂ ಹೋಗ್ಲಿಲ್ಲ ಅಲ್ಲಿ. ಅಲ್ಲ ಅದೊಂದು ಅಷ್ಟು ಕಷ್ಟ ಇದ್ದಿತ್ತು. ಆ ಸಂಬಳಕ್ಕೆ ಮನೆಗೆ ತಗೊಂಡು ಹೋಗುವಷ್ಟು ಕಷ್ಟದ ಪರಿಸ್ಥಿತಿ ಇದ್ದಿತ್ತು. ಪೆರಡೂರು ಮೇಳ ಬಯಲಾಟದ ಮೇಳ ಬಿಟ್ಟಾಗಲಿಕ್ಕೆ ಬಿಡುವುದಂತೇಳಿ ಅಲ್ಲ, ಅದಕ್ಕೆ ಮೊದಲು ಇವ್ರದೊಂದು ಆಫರ್ ಹೋಯ್ತಲ್ಲ, ಯಾರದ್ದು ಸಾಲಿಗ್ರಾಮ ಮೇಳ. ಆ ಬಳಿಕ ಅವ್ರಂತ ಎಷ್ಟೋ ಸಂಬಳ ಕೊಡ್ತೇನೆ ಅದಕ್ಕೆ, ಇದೇ ಬಾಲೇಶ್ವರಿಗರ ಅಂತ ಹೇಳಿದ್ರು. ನೀನು ಈಗ ನೀನಂದ ಹೇಳಿ ಹೇಳುದು, ನೀನು ನಮ್ಮ ಇದು ಸ್ವಾಮಿಲಿ ಲೆಕ್ಕ ಬರಿ 10,000 ರೂಪಾಯಿ ನಾನ್ ತಿಂಗಳಿಗೆ ಕೊಡ್ತೇನೆ ನಿಂಗೆ. ಈ 6-7 ಎಲ್ಲ ಬೇಡ ನಿಂಗೆ, ಗೊತ್ತಾಯ್ತಾ? ಕಡಿಗೆ ಅದು ಸ್ವಲ್ಪ ಅವ್ರು ಹೇಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ಮೇಳಕ್ಕೆ ಹಾಕೊಂಡ ಕೊನೆವರೆಗೂ. ನಿಮ್ಗೂ ಗೊತ್ತಿತ್ತು, ಕೊನೆವರೆಗೂ ನಾವ್ರಿಗೆ ಪಾಸ್ ಪುಸ್ತಕ, ಅಡ್ವಾನ್ಸ್, ಸಂಬಳ ಯಾರಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಒಂದು. ಎರಡನೇದಾಗಿ ಅಲ್ಲಿ ಈಗ ರಂಗಸ್ಥಳದಲ್ಲಿ ಏನೋ ಹೆಚ್ಚು ಕಮ್ಮಿ ಯಾರು ಬರೆಯುವುದು ಗುರುಗಳಿಂದ ಬಂದದ್ದು ಲಿಸ್ಟ್ ಮಾತ್ರ ಅಲ್ಲ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ರಂಗಸ್ಥಳದಲ್ಲಿ ಉದ್ದ ಮಾಡಬೇಡಿ, ಕತೆ ಬೋರ್ ಆಗ್ತದೆ ಬರೆಯುದು. ಅದನ್ನ ನನ್ನ ನೋಡ್ಲಿಕ್ಕೆ ಬಿಡ್ತಿದ್ರು, ಮತ್ತೆ ಯಾರಿಗೂ ನೋಡ್ಲಿಕ್ಕೆ ಬಿಡುದು. ಮತ್ತೆ ಮೇಳದ ಲಿಸ್ಟ್ ಅನ್ನುವಂಥದ್ದು ಯಾರು ಕಾಣಬಾರದು, ಕಲಾವಿದರು ಬಿಟ್ರೆ. ಅದು ಮೊದಲಿಂದ ಬಂದ ವಾಡಿಕೆ. ನಾನು ಸಾಲಿಗ್ರಾಮ ಮೇಳದಲ್ಲಿ ಇದ್ನಲ್ಲ, ಬೇರೆ ಹೊರಗಿನವ್ರು ಯಾರು ನೋಡ್ಬಾರ್ದು, ಅದು ಕಲಾವಿದರಿಗೆ ಮಾತ್ರ ನೋಡ್ಲಿಕ್ಕೆ ಸೀಮಿತ, ಬಿಟ್ರೆ ಬೇರೆ ಯಾರು ನೋಡ್ಲಿಕ್ಕಿಲ್ಲ. ಅದು ನೌಡ್ರ ಕಾಲದಿಂದ ಅದು ಬಂದದ್ದು. ಅದು ಮಾತ್ರ ಅಲ್ಲ, ರಂಗಸ್ಥಳದಲ್ಲಿ ಹಾಗೆ ಅಲ್ಲಿ ಒಂದ್ ಶಿಸ್ತು. ಮತ್ತೆ ಹೀಗೆ ಕೂಕಂ ಹೀಗೆ ಎಲ್ಲ ಇಲ್ಲ, ಸತ್ತ ಆ ತಾಳದಲ್ಲೇ ಅವನಿಗೆ ಶಬ್ದ ಲೈಟ್ ಚೇಂಜ್ ಮಾಡುದು. ಮತ್ತೆ ಯಾರು ರಂಗಸ್ಥಳದಲ್ಲಿ ಭಾಗವತರ ಮುಖವನ್ನು ನೋಡ್ಲಿಕ್ಕೆ ಇಲ್ಲ. ಭಾಗವತರ ಮುಖ ನೋಡಿದ ಆ ದಿನ ಕೆಲಸ ಒಂದು ಹೋಯ್ತು, ಅದು ಮಾಡ್ಲಿಕ್ಕೆ ನಾನು ಅಷ್ಟು ಕ್ರೌರ್ಯ ಅಲ್ಲ. ನಾನು ಎಷ್ಟೋ ಸತಿ ಅವ್ರ ಜೊತೆಗೆ ಆಟಕ್ಕೆ ಹೋದವ, ದುಡ್ಡು ಕೊಟ್ಟು ಎದುರು ಬದಿ ಆಟಕ್ಕೆ ಲೈಟ್ ಒಳಗೆ ಕೂಕಂ, ಲೈಟ್ ಎಲ್ಲ ಚೇಂಜ್ ಮಾಡ್ತಾರೆ, ಅಲ್ಲೇ ಕೂಕಂ. ಲೈಟಿಂಗ್ ಪೆಟ್ಟಿಗೆ ಅಂತ. ಅವ್ರಿಗೆ ಚಾ ಬಂದ್ರು ಕೂಡ ನಂಗೂ ಚಾ, ಅವ್ರಿಗೆ ಬೀಡ ನಾನ್ ಬೀಡ ಇಲ್ಲ, ನಾನ್ ಬೀಡಿ. ಅವ್ರು ಹೊರಗೊಂದು ಯಾವ್ದೋ ಒಂದು ಸನ್ನಿವೇಶಕ್ಕೆ ಒಂದು ಬೀಡಿ ಹೇಳಕ್ ಹೊರಬಾರ್ದು, ಅದು ಹಚ್ಚಿ ಎಲ್ಲ ರೆಡಿ ಮಾಡಿ ಒಂದು ಹಾರ್ಮೋನಿಯ ಗಾಳಿ ಹಾಕುದು, ಸೀನಾಜಿ ಒಂದು ಕೋಡಿ ಅವನಿಗೆ ಒಂಚ ಗಾಳಿ ಹಾಕ ಅಂದ್ರೆ ಅಪ್ಪನ ಸಂತೆ ಅವ್ರು ಮಂದರ್ತಿ ಮಾಡಿದ ಅಮೃತೇಶ್ವರಿ ಬಂದ ಅವ್ರ ಮೇಳ ಕೈದು ಮಾಡ್ರ ಮೇಲೆ ಸಾಲಿಗ್ರಾಮ ಮೇಳ ಕಾಲಿಂಗ್ ನೋಡ್ಬೇಕು, ಅವ್ರ ಜೊತೆ ಅವ ಇದ್ದೀರ. ಅವನು ಮಗಳು ಮದಿ ಟೈಮಿಗೆ ಸಾವುಕಾರ ಏನೂ ಕೊಡ್ಲಿಲ್ಲ, ಇಲ್ಲಿ ಬಂದು ನಿಂತ್ಕೊಂಡಿದ. ಭಾಗವತರು ಬಂದ ಭಕ್ತರು ಮರ ಈಗ ಬಂದ್ರು. ಅಲ್ಲ ಸಾವುಕಾರ ಏನೋ ಕೇಂದ್ರದ್ದು ಕೊಡ್ಲಿಲ್ಲ, ಎಷ್ಟ 40 ಬೇಕು. ಈಗ ಹೆಂಡತಿ ಇದೊಂದು ಸ್ವಲ್ಪ ತಗೊಂಡ್ ಬಂದ, ಅಲ್ಲಿಗ ಸಿಂಡಿಕೇಟ್ ಬ್ಯಾಂಕಲ್ಲಿ ಸಾಲ ಮಾಡಿ ಕೊಟ್ಟು ಹೋಯ್ತು. ನಾವು ಮದಿ ವಾಪಸ್ ಕೇಳ ಕೊಟ್ನೋ ಬಿಟ್ನೋ ಅದ್ ನಂಗೆ ಗೊತ್ತಿಲ್ಲ, ಆದ್ರೆ ಆ ಕೊಡುವಂತ ಇದು ಐತಿ ನಂಗೆ, ಅದು ಖುಷಿ ಆಯ್ತು. ಬೆಂಗಳೂರಿಗೆ ಆಟಕ್ಕೆ ಹೋದಲ್ಲಿ ನಾನು ನೋಡಿದ್ದು, 1ನೇ ದಿವಸ ಚಲವಿ ಚಿತ್ರಾವತಿ ಆಟ ಆಯ್ತು, ಒಂದೇ ದಿನ ಫುಲ್ ನೈಟ್ ಆಟ ಆಗಲಿ. ಕಲಾಕ್ಷೇತ್ರ ಕಾರಂತರು ಅಲ್ಲ, ನಮ್ಗೆ ಕಲಾಕ್ಷೇತ್ರ ಕಾರಂತರು
ಅವ್ರೆಲ್ಲ ಒಂದ್ ಚಾ ಕುಡಿದು ನಾನು ಆಟಕ್ಕೆ ಹೋಗುದು. ಹೌದು. ಅವ್ರ ಹತ್ರ ಏನು ಹೇಳಿಲ್ಲ ಗಂಪು ಬಂದಿದ್ದಾನೆ. ಹ್ಮ್. ನಮ್ಮ ಮಿತ್ರತ್ವ ಅವನಿಗೆ ಗೊತ್ತಿಲ್ಲ. ಓ, ಬೆಂಗಳೂರು ನೀವು ಅಂತ ಹೇಳಿಲ್ಲ. ನಾನೆಂತ ಜಾಪ್ ಎಲ್ಲ ಮಾಡುದಿಲ್ಲ. ನಾನು ಅವ್ರ ಅಭಿಮಾನಿ ಹಂಗೆ ಹೀಗೆ ಲುಂಗುಲು ಹೊತ್ಕೊಂಡು ಹೇಳುದಿಲ್ಲ. ಹೌದು. ನಾವು ಹೊತ್ತು ನಮ್ದು ಆಟ ಕಂಡು ಮನೆಗೆ ಹೋಗ್ತದೆ ಅಷ್ಟೇ. ಹೌದು. ಆಯ್ತಾ ಇಲ್ಲ ಯಾವುದೇ ಕ್ರಿಟಿಸೈಸ್ ಅಥವಾ ರಾಗಗಳ ಬಗ್ಗೆ ಆಟದ ಬಗ್ಗೆ ನಾವು ಏನೂ ಹೇಳುದಿಲ್ಲ. ಹೆಂಗಾಯ್ತು ಅಂತ ಕೇಂದ್ರ ಹೌದು. ಅದಾಯ್ತಲ್ಲ ಇಲ್ಲಿಗೆ ಹೋಯ್ತು. ಇಲ್ಲಿಗೆ ಬೆಂಗಳೂರಿಗೆ ಅವ್ರ ಕೂಡಲೇ ಮಾನ ದಿವಸ ಕಂಡವ್ರು ಎಲ್ಲಿಗೆ ಹೋಗ್ತೆ ಈಗ ಅಕ್ಕನ ಮನೆಗೆ ಹೋಗ್ತೆ ಬೇಡ ಇಲ್ಲಿ ನಮ್ಮ ರೂಮಿಗೆ ಹೋಗಪ್ಪ ಅಂತ ರೂಮ್ ಹೋಯ್ತು. ರೂಮಿಗೆ ಹೋಯ್ತು. ಕುಮಾರ ಹೌದು ಕುಮಾರ್ ಲಾಡ್. ಹೌದು. ಅಲ್ಲಿ ಹೋಗಿ ಸ್ನಾನ ಗೀನ ಮಾಡಿ ಎಲ್ಲ ಇದು ಮಾಡಿ ಟಿಫಿನ್ ಟಿಫಿನ್ ಮಾಡಿ ನಾನ್ ಮನಿ ಕಂತೆ ಆಗ್ದಕ್ಕೆ ನೀವು ಮನಿ ಕಣಿ ನಾನ್ ಮನೆಗೆ ಹೋಗ್ತೇನೆ. ಮನೆಗೆ ರಾತ್ರಿ ಬಾ ಹೋದೆ. ರಾತ್ರಿ ಹೋದೆ. ಒಳ್ಳೆ ಆಟ. ಹಾ ಒಂದು 7 ದಿನ ಕಂಡೆ. ಆ ದಿವಸ ಬೆಳಿಗ್ಗೆ ನಮ್ ಕಲಾಕ್ಷೇತ್ರದಿಂದ ಕುಮಾರ ಇದಕ್ಕೆ ಬಪ್ಪು ಲಾಡ್ಜಿ ಬಪ್ಪು ನಮ್ಗೆ ರಿಕ್ಷಾ ಸಿಕ್ಕಿಲ್ಲ. ಎಂತ ಮಾಡುದು ಏನು ಇವತ್ತೊಂದು ಮಾಡು ನಡ್ಕೊಂಡು ಹೋಗ ಆಯ್ತಂದ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ದಾಂಟು ಹೊತ್ತಿಗೆ ಹಿಂದ್ ಕಾಂತ ಎಂತ 50-60 ಜನ ಹುಡುಗರು ಓಡ್ ಬರ್ತಿದ್ರು. ಕಾಮ್ಕಲ್ಲ ಅವ್ರು ನಡ್ಕೋತ್ರ. ನಾನ್ ಹೇಳ್ದೆ ವಾಯ್ ಚೂರ್ ತಿರುಗಿ ಕಾಣಿ ಅಂತ. ತಿರುಗಿ ಅಂದ್ರೆ ಎಂತ ನಾನ್ ರಾಜ್ಕುಮಾರನ ಈ ನಮೂನಿ ಜಾನುವಾನ ಅಂತ ಎಲ್ಲ ಹೋಟ್ಲು ಹುಡುಗ್ರೆ. ಕಲಾಕ್ಷೇತ್ರದಿಂದ ಕುಮಾರ್ ಲಾಡ್ಜ್ ತುಂಬಾ ದೂರ ಅಲ್ಲ. ನಾವು ಅಲ್ಲಿ ಇದು ಎಂತದ್ದು ಮಾತಾ ಹಾಸ್ಪಿಟಲ್ ಮತ್ತೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿ ಬಪ್ಪದು ಮೇನ್ ರೋಡ್. ಮೇನ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್. ನಾನೆಂತ ರಾಜ್ಕುಮಾರ್ ಅನ್ನಕ್ಕೆ ರಾಜ್ಕುಮಾರ್ಕ್ಕಿಂತ ಮೇಲೆ ನೀವು ಸುಮ್ಮನೆ ಕಣಿ ಹಾಪ ಅಂತ ಹೋಯ್ತು. ಎಲ್ಲ ಓಡ್ಬೇಕು. ಕೆಲವರೆಲ್ಲ ಕೈ ಕೊಡಿ ಕೈ ಕೊಡಿ. ಹೌದು ಮೊಬೈಲ್ ಎಲ್ಲ ಇಲ್ಲ ಹೇಳೋಣ ನಂಗೆ ಈಗಲೂ ಆಗಲಿ ನಾನು ಈಗಲೂ ಎನ್ಸ್ಕೊಂಡ್ರೆ ಕಣ್ಣಿರ್ಬೇಕಲ್ಲ ಕೈ ಕೊಡಿ ನಂಗೆ ಮುಟ್ಟು ಸಾಕಂದ್ರೆ ನಮ್ಗೆ ಗೊತ್ತಾಗಿಲ್ಲ. ಸೆಕೆಂಡ್ ಅಷ್ಟೇ ಬಿಟ್ಟು ಅಷ್ಟೇ ಅಷ್ಟೇ ಅಲ್ಲ ಹೇಳುದು. ಅವಾಗ ಈ ಮೀಡಿಯಾಗಳು ಇದೆಲ್ಲ ಇರ್ಲಿಲ್ಲ. ಇಲ್ಲ ಕಡೆಗೆ ಮನೆ ಅಲ್ಲಿ ಹೋಟ್ಲಿಗೆ ಬಂತ ಸೆಕೆಂಡ್ ಕೊಟ್ಟಿದ್ದೇನೆ ಅಂತ ಹೇಳೋದು ಅವನಿಗೆ ಅದೇ ಒಂದು ದೊಡ್ಡ ಇರ್ಲಿ. ಅಲ್ಲಿ ಸ್ನಾನ ಗೀನ ಮಾಡಿ ಊಟ ಮಾಡಿ ಅವ್ರ ಮನೆ ಕಂಡು ನಾನು ಮತ್ತೆ ಬರ್ತೇನೆ ನಾ ಹೋದೆ. ಅದು ಒಂದ್ ದಿವಸ ಕಾರ್ಯಕ್ರಮ ಅದಾಯ್ತಲ್ಲ. ಊರಿಗೆ ಬಂದೆ ನಾನು ಬೇರೆ ಬಪ್ಪದವ್ರು ಮೇಳದವ್ರ ಜೊತೆಗೆ ಕಡೆ ಒಂದ್ ದಿವ್ಸ ಬಂದವ್ರು ನೀನ್ ಖಾಲಿ ಬೆಂಗಳೂರಿಗೆ ಮಾತ್ರ ಬಪ್ಪದ ನಮ್ಮ ಮಂಗಳೂರಿಗೆ ಮಾತ್ರ ಬಪ್ಪದ ಬೊಂಬೈಗೆ ಯಾವತ್ತು ಬಪ್ಪದ ನಾಳೆ ಟಿಕೆಟ್ ಮಾಡಿ ಹೋಪ ಅಂತ. ಮತ್ತೆ ಅಲ್ಲ ಗಾಡಿಗೆ ಕೆನರಾ ಪಿಂಟು ಅಲ್ಲಿ 2 ಸೀಟ್ ನಂಗೆ ಮತ್ತವ್ರಿಗೆ ಯಾಜಿ ಕೊಂಡದ್ ಕುಳಿ ಎಲ್ಲ ಇದ್ದಿದ್ರು. ಹೋಯ್ತು ಷಣ್ಮುಗಾನಂದ ಹಾಲ್. ಅದು ಈಗ ಆಟಕ್ಕೂ ಈಗ ಈ ವರ್ಷ ಪಟ್ಲಿಂಗ್ ಕೊಟ್ಟಿರಿ. ಇಷ್ಟು ವರ್ಷ ಆಟ ಕೊಡ್ಲಿಲ್ಲ. ಒಂದ್ಸತಿ ಗಲಾಟೆ ಮೊನ್ನೆ ಹೋದ ವರ್ಷ ಅಲ್ಲಿ ನಂದು ಮತ್ತು ಪಟ್ಲದವರದ್ದು ಕಾರ್ಯಕ್ರಮ ಎಂಕು ಬಡುಗು ಇಡೀ ರಾತ್ರಿ ಆಟ ಅಂದ್ರೆ ಆ ಆಟ ನಿಂತ ಮೇಲೆ ಇದು ಫಸ್ಟ್ ಆಗ್ಲಿಲ್ಲ ಮುಂಬೈಯಲ್ಲಿ. ಅಲ್ಲ ನೀನು ಬೆಂಗಳೂರು ಮಂಗಳೂರು ಕಂಡೆ ಅಲ್ದ ಇಲ್ಲಿ ಕಾಣಿಲ್ಲ. ಅಲ್ಲಿ ಬೆಳಿಗ್ಗೆ ನಾಗಶ್ರೀ ಚಿಟ್ಟಾಣಿ ಇದ್ದಿದ್ದಾಗಲಿಗೆ ಷಣ್ಮುಗಾನಂದ 3 ಫುಲ್ ಆಯ್ತಲ್ಲ. ನಾನ್ ನೋಡಿದ್ದು ಈ ಸಾರಿ ಬೆಳಿಗ್ಗೆ ಆಯ್ತು, ಮಧ್ಯಾಹ್ನ ನಾಗಶ್ರೀ ಆಯ್ತು, ರಾತ್ರಿ ನಾಗಶ್ರೀ ಫುಲ್. ರಾಜು ಶೆಟ್ಟಿ ಹೊಸಂಗಡಿ ಇದೆ ನಾಗಶ್ರೀ, ರಾಮ್ ನಾಯರ್ ಇದೆ ದಾರಿಕೆ, ಯಾಜಿದೆ ಶಿಥಿಲ ಗೊತ್ತಾಯಿಲ್ಲ ಹಳೆ ಸೆಟ್ ಅಲ್ಲ. ಒಂದ್ ದಿವಸ ಶಿಥಿಲ ಚಿಟ್ಟಾಣಿ ಮಾಡ್ರು ಅಂದ್ರೆ ಚಿಟ್ಟಾಣಿ ಗೆಸ್ಟ್ ಗೊತ್ತಾಯಿಲ್ಲ ಹಾಗೆ ಕಂಡ್ಯಾ. ಎಂತ ಅಭಿಮಾನಿಗಳು ಮಾರಿ ಎಲ್ಲಾ ಶೆಟ್ರು ಎಲ್ಲ ಹೋಟ್ಲವ್ರೆ ಜನಗಳು. ಅದ್ರ ಮೇಲೆ ಹೊಸ ಇವ ಪಿ ರಾಜೀವ್ ಶೆಟ್ರು ಮೊನ್ನೆ ನೀವು ಸಂದರ್ಶನ ಮಾಡಿ ಎಚ್ ಬಿ ರಾಜ್ ಶೆಟ್ರು ಅವ್ರ ಮನೆಯಲ್ಲಿ ಪ್ರತಿ ವರ್ಷ ಅಮೃತಶ್ರೀ ಮೇಳದ ಆಟ. ಸಿಪಿ ಅಧಿಕಾರಿ, ಕರುಣಾಕರ, ಮಂಟಪ ಪ್ರಭಾಕರ ಕಾಲಿಂಗ್ ನಾವು ಅಲ್ಲಿ ಕೇಣಿ ಆವಾಗ ಭೋಜ ಹೆಗ್ಡೆ ಮ್ಯಾನೇಜ್ಮೆಂಟ್ ಅವ್ರದ್ದೇ. ಆವಾಗ ಯಾರು ಬೇಕಾದ್ರೂ ವೇಷ ಮಾಡ್ಲಿಕ್ಕೆ ಇವ್ರ ಮನೆಯಲ್ಲ ಆಟಕ್ಕೆ ಮಂಟಪ ಪ್ರಭಾಕರ್ ರೂಪಾಯಿ ಇದ್ರೆ ಇವ್ರದೆಲ್ಲ ವೇಷ. ಇವ್ರ ಪದ ಸಿಪಿ ಅಧಿಕಾರಿಯು ವೇಷ ಎಲ್ಲ ವೇಷ ಮಾಡ್ತಾರೆ. ಆ ದಿವಸ ಒಂದ್ ದಿವಸ ಕರುಣಾಕರ ಹೇಳ್ರು ಇವತ್ತು ಅಂಬೆಗೆ ಇದು ಎಂತ ಪರಮ ಸುಂದರಿ ಅದು ನಾ ಹೇಳ್ತೇನೆ. ಮತ್ತೆ ಹೇಳುದಿಲ್ಲ ನೀನು ಯಾರು ಕರುಣಾಕರ್ ಸೇರಿ ಮತ್ತೆಂತ ಹೇಳುದಿಲ್ಲ ನೀನು ಏನ್ರಿ ಕಾಲಿಂಗ್ ನಾವು ನೀನ್ ತಾಳ ಹೊಡಿ ನಾನು ಹೇಳ್ತನ ಇಲ್ಲೇ ಕಾಣ ಅದ ಪರಮ ಸುಂದರಿ.